ಕಾರ್ಮಿಕರ ಪಾಡು ಕೆಲಸ ಮಾಡೋದು, ಮಾಡಿದ ಕೆಲಸದ ಹಣಕ್ಕಾಗಿ ಬೇಡೋದು. ಸಂಪೂರ್ಣವಾಗಿ ಬಾಕಿ ಉಳಿದಿರೋದು ದೇಶದಾದ್ಯಂತ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಆಧಾರನ್ನ ಬಳಸಿ ಪಾವತಿ ಮಾಡೋಕೆ ಕನಿಷ್ಠ 3 ಹಂತಗಳನ್ನು ಅನುಸರಿಸಬೇಕು. ನರೇಗಾ ಕಾರ್ಮಿಕರಲ್ಲಿ ಕೇವಲ 43% ಮಾತ್ರ ಎಬಿಪಿಎಸ್ ಪಾವತಿಗೆ ಅರ್ಹರಾಗಿದ್ರು. 39 ಕೋಟಿ ರೂಪಾಯಿ ಮೊತ್ತ ಬಾಕಿ ಇದೆ ಅಂತ ಸಂಸ್ಥೆ ಹೇಳಿದೆ. ನರೇಗಾ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಎತ್ತಿ ಹಿಡಿದಿದೆ. ಪರಿಹಾರದ ಮೊತ್ತವೇ ಸುಮಾರು 400 ಕೋಟಿ ರೂಪಾಯಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಥವಾ ನರೇಗಾ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗದ ಅವಕಾಶವನ್ನು ಸೃಷ್ಟಿಸೋಕೆ ರೂಪುಗೊಂಡಿದ್ದಂತಹ ಪ್ರಮುಖ ಯೋಜನೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ನರೇಗಾ ವೇತನ ಪಾವತಿಗೆ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರುವಂತಹ ವಿಧಾನವು ಹಾಸ್ಯಾಸ್ಪದವಾಗಿದ್ದು, ಇದರಿಂದಾಗಿ ತಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಪಡೆಯೋಕೆ ಕಾರ್ಮಿಕರು ಸುದೀರ್ಘ ಕಾಲ ಕಾಯುವಂತಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಜನತೆ, ವಿಶೇಷವಾಗಿ ಬಡವರು ಮತ್ತು ಹಿಂದುಳಿದ ವರ್ಗಗಳನ್ನ ಆರ್ಥಿಕವಾಗಿ ಬಲಪಡಿಸೋಕೆ ಅವರಿಗೆ ಅಗತ್ಯವಾಗಿ ಬೇಕಾದಂತಹ ಕೆಲಸವನ್ನು ಒದಗಿಸೋದು. ಆದರೆ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಬಾರಿ ಹಣದ ಪಾವತಿ ವಿಚಾರದಲ್ಲಿ ವಿಳಂಬ ಆಗೋದು ಅಥವಾ ಸಂಪೂರ್ಣವಾಗಿ ಬಾಕಿ ಉಳಿಯೋದು ದೇಶದಾದ್ಯಂತ ಸಮಸ್ಯೆಯಾಗಿ ಪರಿಣಮಿಸಿದೆ. ನರೇಗಾ ಅಡಿಯಲ್ಲಿ ಕಾರ್ಮಿಕರಿಗೆ ಪಾವತಿಸಬೇಕಾದಂಥ ಪರಿಹಾರವಾಗಿ ಕೇಂದ್ರ ಸರ್ಕಾರದ ಒಟ್ಟು 39 ಕೋಟಿ ರೂಪಾಯಿ ಮೊತ್ತ ಹಾಗೆ ಬಾಕಿ ಉಳಿದಿರೋದು ಕಾರ್ಮಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರ ಪಾಡು ಸರ್ಕಾರ ಕೊಟ್ಟ ಕೆಲಸ ಮಾಡಿ ಕೆಲಸಕ್ಕೋಸ್ಕರ ಕಾದು ಕೊನೆಗೆ ಮಾಡಿದ ಕೆಲಸಕ್ಕೇನೆ ಹಣ ಪಡೆಯೋದಕ್ಕೂ ಸಹ ಕಾಯೋ ಪರಿಸ್ಥಿತಿ ಆಗಿದೆ. ನರೇಗಾ ಕಾರ್ಮಿಕರ ಪರಿಸ್ಥಿತಿ ಲಿಟ್ರಲಿ ಇದೇ ರೀತಿ ಇದೆ. ಈ ಹಿಂದೆ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಎಷ್ಟೋ ಜನ ಕೆಲಸ ಕಳೆದುಕೊಂಡು ನರೇಗಾ ಯೋಜನೆಯಡಿ ಕೆಲಸಕ್ಕೆ ಹೋಗಿ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಸಕಾಲಕ್ಕೆ ಹಣ ಬಿಡುಗಡೆ ಆಗದೆ ಸಂಕಷ್ಟವನ್ನ ಎದುರಿಸಿದ್ರು. ಈಗಲೂ ಸಹ ಎದುರಿಸ್ತಾ ಇದ್ದಾರೆ. ಹಣ ಪಾವತಿ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅನ್ನೋದನ್ನ ಯೋಚಿಸಿ ಉದ್ಯೋಗ ಮಾಡೋಕೆ ಹೋಗ್ಬೇಕಾ ಬೇಡವಾ ಅನ್ನೋದಕ್ಕೂ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋಕ್ಕೂ ಸಹ ಹಿಂದೇಟಾಗ್ತಿದ್ದಾರೆ. ದ ಇಂಡಿಯನ್ ಜರ್ನಲ್ ಆಫ್ ಲೇಬರ್ ಎಕನಾಮಿಕ್ಸ್ನಲ್ಲಿ ಪ್ರಕಟವಾದಂತಹ ಅಧ್ಯಯನ 2021-22 ಹಣಕಾಸು ವರ್ಷದಲ್ಲಿ 327 ಕಡೆಗಳಲ್ಲಿ ಸುಮಾರು ವೇತನದ ವಿಚಾರದಲ್ಲಿ 3 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋದನ್ನ ಈ ಸಂಸ್ಥೆ ಬೆಳಕಿಗೆ ತಂದಿತ್ತು. ಇದೀಗ ನರೇಗಾ ಕಾರ್ಮಿಕರಿಗೆ ಕೊಡಬೇಕಾದಂಥ 39 ಕೋಟಿ ರೂಪಾಯಿ ಮೊತ್ತ ಬಾಕಿ ಇದೆ ಅಂತ ಇದೇ ಸಂಸ್ಥೆ ಹೇಳಿದೆ. ಈ ಬಗ್ಗೆ ಅಧ್ಯಯನ ನಡೆಸಿದಂಥ ತಂಡ ಡಿಜಿಟಲ್ ಹಸ್ತಕ್ಷೇಪದಿಂದ ಕೂಡ ನರೇಗಾ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಎತ್ತಿ ಹಿಡಿದಿದೆ. ಸರ್ಕಾರ ಎಬಿಪಿಎಸ್ ಅಂದ್ರೆ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆ, ಇದನ್ನ ವೇತನ ಪಾವತಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋಕೆ ಪರಿಚಯ ಮಾಡಿತ್ತು. ಆದ್ರೆ ಈ ಡಿಜಿಟಲ್ ಹಸ್ತಕ್ಷೇಪದಿಂದ ವಿಳಂಬ ಆಗ್ತಾ ಇದೆ ಅನ್ನೋದನ್ನ ಈ ಸಂಸ್ಥೆ ಕಂಡುಹಿಡಿದಿದೆ. ಇದಕ್ಕೆ ಆಧಾರ್ ಆಧಾರಿತ ವ್ಯವಸ್ಥೆ ಅಥವಾ ಎಬಿಪಿಎಸ್ ಅಂತ ಹೇಳ್ಬೋದು. 2024 ಜನವರಿ 1ರಿಂದ ಎಬಿಪಿಎಸ್ ಪಾವತಿಗಳನ್ನ ಕಡ್ಡಾಯವಾಗಿ ಅನ್ವಯಿಸಿದಾಗ ನರೇಗಾ ಕಾರ್ಮಿಕರಲ್ಲಿ ಕೇವಲ 43% ಮಾತ್ರ ಎಬಿಪಿಎಸ್ ಪಾವತಿಗೆ ಅರ್ಹರಾಗಿದ್ರು. ಅಧ್ಯಯನ ನಡೆಸಿದಂಥ ಸಂಶೋಧಕರು ಹೇಳೋದು ಏನಂತಂದ್ರೆ, ನಮ್ಮ ಅಧ್ಯಯನದಲ್ಲಿರುವಂತಹ ರಾಜ್ಯಗಳ ಎಲ್ಲಾ ವ್ಯವಹಾರಗಳನ್ನ ನೋಡಿದ್ರೆ ಕೇಂದ್ರ ಸರ್ಕಾರದಿಂದ ಉಂಟಾದಂತಹ ಅಕೌಂಟ್ ಮಾಡದೇ ಇರೋ ಕಾರ್ಮಿಕರ ಪರಿಹಾರದ ಮೊತ್ತವೇ ಸುಮಾರು 400 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಅಂತ ಹೇಳಿದ್ದಾರೆ. 2016-17 ಹಣಕಾಸು ವರ್ಷದಲ್ಲಿ ನೋಡಿದಾಗ ಕೆಲಸ ಮಾಡಿದ ಕಾರ್ಮಿಕರ ಪೈಕಿ ಕೇವಲ 21% ಮಾತ್ರವೇ 15 ದಿನಗಳಲ್ಲಿ ವೇತನವನ್ನ ಪಡೆದಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪ್ರತಿ ವರ್ಷದ 5ನೇ 1 ಭಾಗ ಹಿಂದಿನ ಸಾಲವನ್ನ ಪಾವತಿಸೋಕೆ ಖರ್ಚಾಗ್ತಾ ಇದೆ ಅನ್ನೋದನ್ನ ಈ ಸಂಸ್ಥೆ ಹೇಳುತ್ತೆ. 2024-25 ಆರ್ಥಿಕ ವರ್ಷಕ್ಕೆ ಹೆಚ್ಚುವರಿ ಬಜೆಟ್ ಅನ್ನ ಸ್ವೀಕರಿಸಿಲ್ಲ. ಇದರಿಂದಾಗಿ ಕಾರ್ಮಿಕರಿಗೆ ವೇತನ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಇನ್ನು 2024 ಮಧ್ಯಂತರ ಬಜೆಟ್ನಲ್ಲಿ ಸರ್ಕಾರ ಈ ಯೋಜನೆಗೆ 86,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತ್ತು. ಕೊರತೆಯ ಹೊರತಾಗಿಯೂ ಸಚಿವಾಲಯದಿಂದ ಹಲವಾರು ಮನವಿಗಳ ನಂತರ ಕೂಡ ಕೇಂದ್ರ ಹಣಕಾಸು ಸಚಿವಾಲಯ ಯೋಜನೆಗೆ ಬಜೆಟ್ ಅನ್ನ ಪರಿಷ್ಕರಣೆ ಮಾಡಿಲ್ಲ. ಇನ್ನು ಈ ಆಧಾರ್ ಬಳಸಿ ಪಾವತಿ ಮಾಡೋಕೆ ಕನಿಷ್ಠ 3 ಹಂತಗಳನ್ನು ಅನುಸರಿಸಬೇಕಾಗತ್ತೆ. ಮೊದಲಿಗೆ ಉದ್ಯೋಗಿಯ ಆಧಾರ್ ಸಂಖ್ಯೆಯನ್ನು ಅವರ ಜಾಬ್ ಕಾರ್ಡ್ಗೆ ಲಿಂಕ್ ಮಾಡಬೇಕು. ಎರಡನೇದಾಗಿ ಅವರ ಆಧಾರನ್ನ ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು. ಇನ್ನು ಮೂರನೇದಾಗಿ ಆಧಾರ್ ಆಧಾರಿತ ಪಾವತಿಗಳಿಗೆ ಕ್ಲಿಯರಿಂಗ್ ಹೌಸ್ ಆಗಿ ಕಾರ್ಯನಿರ್ವಹಿಸುವಂತ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮ್ಯಾಪ್ನೊಂದಿಗೆ ಅವರ ಬ್ಯಾಂಕ್ ಶಾಖೆ ಮೂಲಕ ಆಧಾರ್ ಸಂಖ್ಯೆನ ಸರಿಯಾಗಿ ಲಿಂಕ್ ಮಾಡಬೇಕಾಗುತ್ತೆ. ಆಧಾರ್ ನಂತರ ವ್ಯಕ್ತಿಯ ಹಣಕಾಸಿನ ವಿಳಾಸ ಆಗತ್ತೆ ಮತ್ತು ಸರ್ಕಾರದಿಂದ ವರ್ಗಾವಣೆಯಾದಂಥ ಹಣವನ್ನ ಕೊನೆಯ ಆಧಾರ್ ಲಿಂಕ್ ಮಾಡಿದಂಥ ಬ್ಯಾಂಕ್ ಖಾತೆಗೆ ಠೇವಣಿ ಮಾಡಲಾಗುತ್ತೆ. ಈ ಎಬಿಪಿಎಸ್ ವ್ಯವಸ್ಥೆ ಪಾರದರ್ಶಕವಾಗಿಲ್ಲ ಅನ್ನೋದನ್ನ ಈ ಸಂಸ್ಥೆ ಹೇಳಿದೆ.
ಸೊ ಈ ರೀತಿಯ ಹಣ ಪಾವತಿ ವ್ಯವಸ್ಥೆಯು ಜುಜುಬಿ ಕೂಲಿಗಾಗಿ ಕಷ್ಟಪಟ್ಟು ದುಡಿಯುವಂಥ ನರೇಗಾ ಕಾರ್ಮಿಕರ ಪಾಲಿಗೆ ಯಾವತ್ತೂ ಮುಗಿಯದ ದುಸ್ವಪ್ನವಾಗಿ ಪರಿಣಮಿಸಿದೆ. ಸೊ ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಪಾವತಿಸಲಾಗ್ತಾ ಇರುವಂತಹ ಹಣವು ಕೃಷಿ ಕ್ಷೇತ್ರಕ್ಕಾಗಿ ಸರ್ಕಾರವು ನಿಗದಿಗೊಳಿಸಿರುವಂತಹ ಕನಿಷ್ಠ ವೇತನದ ಸಮೀಪಕ್ಕೂ ಇಲ್ಲ ಮತ್ತು ಕಾರ್ಮಿಕರು ಗೌರವಯುತ ವೇತನಕ್ಕಾಗಿ ಸುದೀರ್ಘ ಸಮಯದಿಂದ ಆಗ್ರಹಿಸ್ತಾ ಇದ್ರೂ ಸಹ ಹಾಸ್ಯಾಸ್ಪದವಾಗಿ ಅದೇ ಹಣವು ಮುಂದುವರೆದಿದೆ. ನರೇಂದ್ರ ಮೋದಿ ಸರ್ಕಾರ ಪಾರದರ್ಶಕತೆ ಹೆಸರಿನಲ್ಲಿ ನರೇಗಾ ಯೋಜನೆಯಲ್ಲಿ ಬಲವಂತದ ಡಿಜಿಟಲೀಕರಣ ಮಾಡಿದೆ. ಇದರ ಪರಿಣಾಮವಾಗಿ ಕೆಲಸದ ಅಗತ್ಯವಿರ್ತಾ ಇದ್ರೂ ಸಹ ನಿರುತ್ಸಾಹಗೊಂಡು ಯೋಜನೆಯ ಬೇಡಿಕೆ ಕುಸಿದಿದೆ. ಒಂದಿಷ್ಟು ಸಮಸ್ಯೆಗಳಿಂದ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು ಗುಳೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅವರನ್ನ ಗುಳೆ ಹೋಗದಂತೆ ತಡೆದು ಅವರಿರುವಂತಹ ಜಾಗದಲ್ಲೇ ಉದ್ಯೋಗ ಸೃಷ್ಟಿಸೋಕೆ ಈ ಯೋಜನೆಯಡಿ ಜಿಲ್ಲಾ ಪಂಚಾಯಿತಿ ಮಾಡ್ತಾ ಇರುವಂತಹ ಯತ್ನಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತಹ ಮೊತ್ತ ಅಡ್ಡಿಯಾಗಿದೆ. ಸೊ ಈ ಯೋಜನೆಯಡಿ ಕೈಗೊಳ್ಳುವಂತಹ ಕೆಲಸಗಳಿಗೆ ಸಾಮಗ್ರಿ ಪೂರೈಸಿದವರಿಗೆ ಸಕಾಲದಲ್ಲಿ ಹಣವನ್ನು ಸಹ ಕೊಡ್ತಾ ಇಲ್ಲ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಯೋಜನೆಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿದೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಈ ಮಲೆನಾಡು ಭಾಗದಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಸುಗ್ಗಿ ಟೈಪ್ ಇರುತ್ತೆ. ಸೊ ಕೃಷಿಯಲ್ಲಿ ತೊಡಗೋ ಕಾರಣ ಉದ್ಯೋಗ ಸಿಗತ್ತೆ. ಆದರೆ ಜನವರಿಯಿಂದ ಮಳೆಗಾಲ ಆರಂಭವಾಗುವವರೆಗೂ ಸಹ ಉದ್ಯೋಗ ಅವಕಾಶ ಸಿಗೋದಿಲ್ಲ. ಇಂಥ ಟೈಮ್ನಲ್ಲೇ ನರೇಗಾ ಯೋಜನೆಯಡಿ ಕೆಲಸ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಸೊ ವಾರ್ಷಿಕ ಪ್ರಗತಿ ಸಾಧಿಸೋಕೆ ಈ ಸಮಯದಲ್ಲಿ ಅತಿ ಹೆಚ್ಚು ಕಾಮಗಾರಿಗಳು ಕೂಡ ನಡೆಯುತ್ತೆ. ಆದರೆ ಇದೀಗ ಹಣ ಬಾಕಿ ಇರೋದು ಗ್ರಾಮೀಣ ಕಾರ್ಮಿಕರಿಗೆ ನುಂಗಲಾರದ ತುತ್ತಾಗಿದೆ. ಕೆಲಸ ಮಾಡಿ ತಿಂಗಳಾದ್ರೂ ಮೊತ್ತ ಪಾವತಿ ಆಗೋದಿಲ್ಲ. ಕುಟುಂಬ ನಿರ್ವಹಣೆ, ಸಂಘ ಸಂಸ್ಥೆ ಹಣದ ಮರುಪಾವತಿಗೆ ಅವರಿವರ ಬಳಿ ಕೈಗಡ ಹಣವನ್ನ ತಂದು ಕಟ್ತಾ ಇದ್ದೇವೆ. ವಾರಕ್ಕೊಮ್ಮೆಯಾದ್ರೂ ಸಹ ಹಣ ಸಿಕ್ಕರೆ ಅನುಕೂಲ ಆಗುತ್ತೆ. ಹಣ ತೆಗೆದುಕೊಳ್ಳೋದಕ್ಕೆ ಪಂಚಾಯಿತಿಗೆ ಅಲಿಬೇಕು. ಅವ್ರು ಯಾವಾಗಂತ ಕೂಡ ಹೇಳೋದಿಲ್ಲ, ಕೇಳಿದಾಗ್ಲೆಲ್ಲ ಬರತ್ತೆ ಹೋಗಿ ಅಂತಾನೆ ಹೇಳ್ತಾರೆ. ಆದ್ರೆ ಸಾಲ ಕೊಟ್ಟಂತಹ ಸಂಘ ಸಂಸ್ಥೆಗಳು ಈ ಕಾರಣವನ್ನ ಕೇಳೋದಿಲ್ಲ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಹಾಗಾಗಿ ಬೇರೆಯವರ ಬಳಿ ಸಾಲ ತಂದು ಹಣ ಕಟ್ಟುವಂತ ಪರಿಸ್ಥಿತಿ ಉಂಟಾಗಿದೆ ಅನ್ನೋದು ನರೇಗಾ ಕಾರ್ಮಿಕರ ಅಳಲಾಗಿದೆ. ಸೊ ಈ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಡಿಮೆ ವೇತನಗಳನ್ನ ಪಾವತಿಸ್ತಾ ಇರುವಂತಹ ಕುರಿತು ಕಳವಳನ್ನ ವ್ಯಕ್ತಪಡಿಸಿದಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುರಿತ ಸಂಸದೀಯ ಸ್ಥಾಯಿ ಸಮಿತಿ ವೇತನವನ್ನ ಯಾಕೆ ಹಣದುಬ್ಬರ ಸೂಚ್ಯಂಕದಂತೆ ಜೋಡಣೆ ಮಾಡಲಾಗಿಲ್ಲ ಅಂತ ಪ್ರಶ್ನಿಸಿತು. ಸೊ ಈ ಯೋಜನೆಯಡಿ ವೇತನಗಳನ್ನ ಹೆಚ್ಚಿಸೋಕೆ ಕಾರ್ಯವಿಧಾನವೊಂದನ್ನು ರೂಪಿಸುವಂತೆ ಸಮಿತಿಯು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವನ್ನ ಆಗ್ರಹಿಸಿತು. 2024 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದಂತ ತನ್ನ ವರದಿಯಲ್ಲಿ ಸಚಿವಾಲಯವನ್ನ ಟೀಕಿಸಿರುವಂತಹ ಸಮಿತಿ ಯೋಜನೆಯಡಿ ಕಾರ್ಮಿಕರ ವೇತನವನ್ನು ಹೆಚ್ಚಿಸೋ ಬಗ್ಗೆ ಅದರ ನಿಲುವಿನಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆಯಾಗಿಲ್ಲ ಅನ್ನೋದನ್ನ ಬೆಟ್ ಮಾಡಿ ತೋರಿಸಿತು. ವೇತನ ಪರಿಷ್ಕರಣೆ ವಿಷಯದಲ್ಲಿ ಸಚಿವಾಲಯವು ಏಕತಾನತೆಯ ಉತ್ತರಗಳನ್ನು ಕಳಿಸತ್ತೆ ಅಂತ ಸಮಿತಿ ಹೇಳಿತ್ತು. ಸೊ ಈ ಕ್ಷಣದಲ್ಲಿಯೂ ಸಹ ನರೇಗಾದಡಿ ಹೆಚ್ಚಿನ ರಾಜ್ಯಗಳಲ್ಲಿ ದಿನವೊಂದಕ್ಕೆ ಸುಮಾರು 200 ರೂಪಾಯಿಗಳ ವೇತನವನ್ನು ನೀಡಲಾಗ್ತಾ ಇದೆ. ಈ ರಾಜ್ಯಗಳಲ್ಲಿ ಇತರ ಕಾರ್ಮಿಕರು ಹೆಚ್ಚಿನ ವೇತನಗಳನ್ನ ಪಡಿತಾ ಇದ್ದಾರೆ. ಹೀಗಾಗಿ ನರೇಗಾ ವೇತನವು ತರ್ಕಹೀನವಾಗಿದೆ ಅಂತ ಈ ವರದಿ ಹೇಳಿತ್ತು. ಇನ್ನು ಕೆಲ ದಿನಗಳ ಹಿಂದೆ ನರೇಗಾ ಯೋಜನೆಯಡಿ ಹಣ ನೀಡೋಕೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಳವಳ್ಳಿ ಪಂಚಾಯಿತಿ ಪಟ್ಟಣದ ಮುಂಭಾಗ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಸಂಘದ ಕಾರ್ಯಕರ್ತರು ಇದೇ ತಿಂಗಳು ಪ್ರತಿಭಟನೆಯನ್ನು ನಡೆಸಿದರು. ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ BM ಶಿವಮಲ್ಲಯ್ಯ ಮಾತನಾಡಿ, ಹಲವು ಪಂಚಾಯಿತಿಗಳಲ್ಲಿ ಹಣ ಕೊಡೋಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಸಮರ್ಪಕ ಉತ್ತರವನ್ನೂ ಕೊಡೋದಿಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಾ ಕಾಯಕ ಬಂಧುಗಳಿಗೆ 7 ದಿನದ ಬೌದ್ಧಿಕ ತರಬೇತಿಯನ್ನು ನೀಡಿ ಗುರುತಿನ ಚೀಟಿ ವಿತರಿಸಿ ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನ ಪಾವತಿಸಬೇಕು. ನಾಮಫಲಕ ಬಳಿಯೇ 2ನೇ ಫೋಟೋ ತೆಗೆಯುವ ನಿಯಮವನ್ನ ಕೈಬಿಡಬೇಕು. 200 ದಿನದ ಕೆಲಸ ದಿನಕ್ಕೆ 600 ರೂಪಾಯಿ ಹಣವನ್ನ ನಿಗದಿ ಮಾಡಬೇಕು. ಹಾಗೇನೆ ಗ್ರಾಮೀಣ ಪ್ರದೇಶದ ಜನರಿಗೆ ಬಸ್ ಸೌಲಭ್ಯವನ್ನು ಒದಗಿಸಬೇಕು. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹಳ್ಳಿಗಳನ್ನ ತೊರಿತಾ ಇರುವಂತಹ ಕಾರ್ಮಿಕರಿಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದ್ರು. ಸೊ ಈ ರೀತಿಯ ಪ್ರತಿಭಟನೆ ಇದೊಂದೇ ಅಲ್ಲ, ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಪ್ರತಿಭಟನೆಗಳು ನಡೀತಾನೆ ಇರುತ್ತೆ. ಆದ್ರೆ ಎಷ್ಟೋ ಪ್ರತಿಭಟನೆಗಳು ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಧಿಕಾರಿಗಳ ಕಣ್ಣಿಗೂ ಸಹ ಕಾಣಿಸ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.